ಒಳ್ಳೊಳ್ಳೆ ರ್ಯಾಂಕ್ಸ್ ತಗೋಬೇಕು, ಒಳ್ಳೆ ಹೆಸರು ತಗೋಬೇಕು, ಸರಿನಾ? ತಗೋತೀನಿ ಅಂಕಲ್. ಹೌದು, ನಿನ್ ಗುರಿ ಏನು? ನನಗೆ ನ್ಯಾಯ ಧರ್ಮ ಅಂದರೆ ಇಷ್ಟ. ಅದಕ್ಕೆ ಆ ದಾರಿಲೇ ನಡಿಬೇಕಂತ ಅನ್ಕೋತಿದ್ದೀನಿ. ಎಲ್ಲರಿಗೂ ನ್ಯಾಯ ಕೊಡ್ತೀನಿ. ನಿಂದು ನಂದು ಒಂದೇ ಗೋಲ್ ಅಂತ ಆಯ್ತು. ನೀನು ಎಲ್ರಿಗೂ ನ್ಯಾಯ ಕೊಡಿಸ್ಬೇಕು ಅಂತಿದ್ಯಾ, ಅದಕ್ಕೆ ನೀನು ಕೂಡ ನನ್ನ ಹಾಗೆ ಲಾಯರ್ ಆಗಬೇಕು. ನಾನು ನಿನಗೆ ಜೊತೆಯಾಗಿರ್ತೀನಿ. ನನ್ನೂ ಕೂಡ ನಿನ್ನ ಫಾದರ್ ಥರ ಅನ್ಕೋ. ನಾನು ಹೇಳ್ದಾಗೆ ಆಗ್ತೀಯಾ ಅಲ್ವಾ? ಆಗ್ತೀನಿ. ಗುಡ್. ಏನು ಮಾತಾಡ್ಕೋತಿದ್ದಾರೆ ಅವರು? ಇನ್ನು ನಾನು ಹೋಗ್ಲಾ? ಆಲ್ ದ ಬೆಸ್ಟ್. ಬಾಯ್. ಥ್ಯಾಂಕ್ ಯು ಅಂಕಲ್. ಬಾಯ್ ಅಮ್ಮ. ಬಾಯ್ ಕಂದ, ಹೋಗ್ಬಾ. ನಾನು ಆಟೋದಲ್ಲೇ ಹೋಗ್ತೀನಿ, ನೀನು ಹೋಗು. ಪರವಾಗಿಲ್ಲ, ನನಗೇನು ಕೆಲಸ ಇಲ್ಲದೆ ಇರೋದಕ್ಕೆ ಅಲ್ವಾ ಇಷ್ಟೊತ್ತು ಸುತ್ತಾಡಿಸಿದ್ದು. ಸ್ಕೂಲ್ ಹತ್ರ ಕರ್ಕೊಂಬಂದೆ. ಅಕ್ಷಯ ಫೀಸ್ ಕೂಡ ನಾನೇ ಕಟ್ತಿದ್ದೆ ಅಲ್ವಾ? ಅಯ್ಯೋ, ಯಾಕೆ ಸತ್ಯ? ಶ್ರೀಕರೇ ಕಟ್ಬೇಕಾ? ನಾನು ಕಟ್ಬಾರ್ದಾ? ಸರಿ, ಇನ್ನು ಹೊರಡೋಣ್ವಾ? ನಾನು ಹೊರಗಡೆ ಬಂದು ತುಂಬ ಹೊತ್ತಾಯಿತು. ಸರಿ, ಹೋಗೋಣವಾ? ಕೂತ್ಕೋ. ಎಲ್ಲಿದೆಯಾ? ದೇವಸ್ಥಾನದಲ್ಲಿದ್ದೀನಿ ಬಾಬಾ. ನಾನು ಫೋನ್ ಮಾಡಿದಾಗ ದೇವಸ್ಥಾನದಲ್ಲಿದ್ದೀನಿ ಅಂತ ಹೇಳಿದ್ಲು. ಮತ್ ಸತ್ಯ ಜೊತೆ ಯಾಕೆ ಓಡಾಡ್ತಿದ್ದಾಳೆ? ಅವನಿ 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 ನನ್ನ ಹತ್ರನೇ ಸುಳ್ಳು ಹೇಳಿದ್ಲ. ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ಲು? ಸುಳ್ಳು ಹೇಳಬೇಕಾಗಿರೋ ಅಗತ್ಯ ಅವನಿಗೆ ಯಾಕೆ ಬಂತು? ಅವ್ರ ಮಧ್ಯ ಇರಬಾರ್ದಿರೋ ಸಂಬಂಧ ಏನೋ ಇದೆ. ಸತ್ಯ ಅವನ ಮನೆಯಲ್ಲಿ ಅವನಿ ಫೋಟೋ ಇಟ್ಕೊಂಡು ಆರಾಧಿಸ್ತಾ ಇದ್ದಾನ್ ಕಣೋ. ಶ್ರೀಕರ್ಗೆ ಮಕ್ಕಳಾಗೋ ಅವಕಾಶ ಇಲ್ಲ ಅಂತ ನಮ್ಗವತ್ತೇ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗಿತ್ತು. ಅವನಿ ವಿಷಯದಲ್ಲಿ ಅಮ್ಮ ತಪ್ಪಾಗಿ ಮಾತಾಡಿದ್ಲು ಅಂತ ಅಮ್ಮನಿಗೆ ನಾನ್ ತುಂಬಾ ಬೈದೆ. ಅಮ್ಮನ ಮಾತನ್ನ ನಿಜ ಮಾಡೋ ತರ ಇವಾಗ ಅವನಿ ನನ್ ಕಣ್ಮುಂದೆ ಕಾಣಿಸಿದ್ಲು. ಅಂದ್ರೆ ಸತ್ಯಕ್ಕೂ ಅವಳಿಗೂ ಮಧ್ಯೆ ಇರೋ ಸ್ನೇಹದಲ್ಲಿ ಏನಾದ್ರೂ ತಪ್ಪಿದ್ಯಾ? ಇಲ್ಲಿವರೆಗೂ ಅವನಿ ಹೇಳಿದ ಮಾತುಗಳನ್ನ ನಾನು ಅಮಾಯಕಂತರ ನಂಬಿದ್ನಾ? ಇಲ್ಲ ಅಂದ್ರೆ ನಾನು ಕೂಡ ಅಪಾರ್ಥ ಮಾಡ್ಕೋತಿದ್ದೀನ? ಇವತ್ತು ನನ್ನ ಕಣ್ಣಾರೆ ಯಾಕಿಂತ ಘಟನೆ ನೋಡಿದೆ? ಗಂಡನಿಗೆ ಒಂದು ಮಾತು ಕೂಡ ಬೈಯಕ್ ಬಿಡ್ತಿರ್ಲಿಲ್ಲ. ಕೊನೆಗೆ ಅವ್ರ ಅಪ್ಪ ಅಮ್ಮನ ಜೊತೆ ಜಗಳ ಮಾಡ್ತಿದ್ಲು. ನನ್ನ ಹೆಂಡತಿ ನನಗೆ ಅಷ್ಟು ಸಪೋರ್ಟ್ ಮಾಡ್ತಿದ್ಲು. ಓ, ಗೋಡೆಯಾಗೆ ಜೊತೆಯಾಗಿದ್ರು ಅಂತ ಆಯ್ತು. ಒಂದೇ ಲೈನಲ್ಲಿ ಚೆನ್ನಾಗಿ ಹೇಳ್ದೆ ಕಣೋ. ಇಬ್ರಿಗೂ ಏನ್ ಕೆಲ್ಸ ಇಲ್ವಾ? ನನ್ ಬಗ್ಗೆನೆ ಮಾತಾಡ್ಕೋತಿದ್ದೀರಾ? ಅಮ್ಮ, ಅಮ್ಮ ಅವ್ರೆ, ನಮಸ್ಕಾರ ಅಮ್ಮ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಅಮ್ಮ. ಏನಾದ್ರೂ ಹಬ್ಬನ ಹೀಗ್ ಬಂದ್ರಿ? ಹಾಗೇನು ಇಲ್ಲಮ್ಮ. ಮೊನ್ನೆ ಅಮ್ಮವರು ಯಜಮಾನ್ರು ಬಂದು ಪ್ರಸಾದ ತಯಾರು ಮಾಡಿ ಹೋದ್ರು ಅಲ್ವಾ?
ಮಳೆ ಬಂತು, ಆ ವಿಷಯ ಹೇಳೋಣ ಅಂತ ಬಂದ್ವಿ ಅಮ್ಮ. ಓ ಸಂತೋಷ. ಎಲ್ರೂ ಬರ್ತಾರೆ ಅನ್ಕೊಂಡ್ವಿ. ಅಕ್ಷಯಮ್ಮ ಅವ್ರ ಹತ್ರ ಪ್ರಸಾದ ತಯಾರಿಸ್ತಾರೆ ಅನ್ಕೊಂಡ್ವಿ. ಅದಕ್ಕೆ ಕೆಲವು ದುಷ್ಟ ಶಕ್ತಿಗಳು ಅಡ್ಡಿ ಮಾಡ್ತಿದೆ ಬಿಡಿ. ಎಲ್ಲರೂ ಗದ್ದೆಯಲ್ಲಿ ಬಿತ್ತನೆ ಮಾಡಿದಾರಮ್ಮ. ಒಳ್ಳೇದೇ ಆಯ್ತು, ಮನ್ಸಲ್ಲಿದ್ದ ಭಾರ ಎಲ್ಲ ಇಳಿತು. ಬೆಳೆ ಬಂದ್ಮೇಲೆ ಬಾಡಿಗೆ ದುಡ್ಡು ಕೊಟ್ಟು ಹೋಗ್ತಾ ಇರ್ತೀವಲ್ವಾ ಅಮ್ಮ, ಅದಕ್ಕೆ ಬಂದ್ವಿ. ಸರಿ, ಇಲ್ಲಿ ಕೊಡಿ. 1 ನಿಮಿಷ. ಆ ದುಡ್ಡನ್ನ ನನಗೆ ಕೊಡಿ. ನಿನಗೆ ಯಾಕೆ ಕೊಡ್ಬೇಕು? ಇದಕ್ ಮೊದಲೆಲ್ಲ ನಾನೇ ತಗೋತಾ ಇದ್ದೆ ಅಲ್ವಾ? ಅತ್ತೆ ನನ್ನ ಕೈಯಾರೆ ಬೀರುನಲ್ಲಿ ಇಡು ಅಂತ ಹೇಳ್ತಾ ಇದ್ರು. ಈ ಹೊಸ ಅಭ್ಯಾಸ ಯಾಕೆ? ಹಲೋ, ಆವಾಗ್ಲೇ ಬೇರೆ ಇವಾಗ್ಲೇ ಬೇರೆ. ಏನಾ ವ್ಯತ್ಯಾಸ? ತುಂಬಾ ಇದೆ. ಅದೇ ಏನಿದೆ? ಅವನೇ ಈ ಡಿಸ್ಕಷನ್ ಎಲ್ಲ ಬೇಡ. ಇಲ್ಲೋಡು, ನೀವು ದುಡ್ಡನ್ನ ನಮ್ಮ ಹೆಂಡತಿ ಕೊಡಿ. ಬೇಡ, ನಾನು ಅತ್ತೆ ಹತ್ರ ಮಾತಾಡ್ತೀನಿ, ನನಗೆ ಕೊಡಿ. ನಿನಗೇನು ಅಧಿಕಾರ ಇದೆ ಅಂತ ನೀನ್ ತಗೊಳ್ತೀನಿ ಅಂತಿದ್ಯಾ? ನಿನಗೇನು ಹಕ್ಕು ಅರ್ಹತೆ ಇದೆ ಅಂತ ನೀನ್ ತಗೋಬೇಕು ಅನ್ಕೋತಾ ಇದ್ಯಾ? ನಿನಗೇನು ಅರ್ಹತೆ ಇದೆ? ದೇವರ ಮನೆ ಒಳಗೆ ಹೋಗೋ ಅರ್ಹತೆ ನಿನಗಿದ್ಯಾ? ಪ್ರಸಾದ ಮಾಡೋ ಅರ್ಹತೆ ನಿನಗಿದ್ಯಾ? ಏನಿದೆ ಅಂತ ಇಷ್ಟೊಂದು ಮೆರಿತಾ ಇದ್ಯಾ? ನೋಡಿ, ನೀವೊಂದು ಕೆಲಸ ಮಾಡಿ, ನೀವು ದುಡ್ಡಲ್ಲಿಡಿ, ಹೇಳ್ತೀನಿ. ಇಡೀ ಇನ್ನು ನೀವು ಹೊರಡಿ. ದೊಡ್ಡಮ್ಮ ಅವ್ರು ಬಂದ್ರೆ ನಾವು ಬಂದು ಹೋದ್ವಿ ಅಂತ ಹೇಳಿ. ಆಗ್ಲಿ, ನೀವು ಹೊರಡಿ. ಬರ್ತೀವಮ್ಮ. ಅವ್ರ ಮುಂದೆ ನಮ್ಮನೆ ಪಂಚಾಯತಿ ಯಾಕೆ ಅಂತ ಕಳಿಸ್ಬಿಟ್ಟೆ. ಇವಾಗ ಇಬ್ರು ಹತ್ರನೂ ಜುಟ್ಟು ಹಿಡ್ಕೊ ಅಂತೀಯಾ? ನನ್ ಗಂಡ ಮಾಡಿದ ಕೆಲಸ ಹಾಗೇ ಇದೆ. ಹಾಗೇನಿಲ್ಲ, ಇನ್ಮೇಲಿಂದ ದುಡ್ಡು ನಾನೇ ತಗೋತೀನಿ. ಯಾರು ಅಡ್ಡ ಬರ್ತಾರೋ ನಾನು ನೋಡ್ತೀನಿ. ಅವನಿ, ಏನ್ ನಿನ್ ದೌರ್ಜನ್ಯ? ಯಾಕೆ ನಿಹಾರಿಕಾ ಕೈಯಿಂದ ದುಡ್ಡನ್ನೇನು ಕಿತ್ಕೋತಿದ್ದೀಯ ನೀನು? ಅವನಿ, ನೋಡಿ ಅತ್ತೆ, ಬಾಡಿಗೆ ದುಡ್ಡನ್ನ ನಿಹಾರಿಕಾ ತಗೋತಾ ಇದ್ದಾಳೆ. ಯಾವಾಗ್ಲೂ ತಗೊಳ್ಳೋದು ನಾನೇ ಅಲ್ವಾ? ಆ ದುಡ್ಡನ್ನ ನಿಹಾರಿಕಾ ಕೈ ಕೊಡು. ಹೇಳಿದ್ ನಿನಗೆ ನಿಹಾರಿಕಾ ಕೈ ಕೊಡು. ಅದೇನತ್ತೆ? ವೇದ ಹೇಳ್ದಾಗ ಮಾಡಮ್ಮ. ಕೊಡು. ಇನ್ಮೇಲೆ ರೈತರ ಹತ್ರದಿಂದ ಬರೋ ಬಾಡಿಗೆ ದುಡ್ಡನ್ನ ನಿಹಾರಿಕಾನೇ ತಗೋತಾಳೆ. ಥ್ಯಾಂಕ್ಸ್ ಅತ್ತೆ. ಥ್ಯಾಂಕ್ಸ್ ಅಮ್ಮ. ಇದೇ ರೀತಿಲಿ ನಿಹಾರಿಕಾಗೆ ಮನೆ ಬೀಗದ ಕೈ ಅಧಿಕಾರನ ಕೊಟ್ರೆ ಇನ್ನೂ ಒಳ್ಳೇದಲ್ವಾ? ಸದ್ಯದಲ್ಲೇ ಅದು ಕೂಡ ನಡೆಯುತ್ತೆ. ನಿಹಾರಿಕಾ ಕೂಡ ನಿನ್ನ ಹಾಗೆ ಈ ಮನೆ ಸೊಸೆ. ನಿಹಾರಿಕಾಗೂ ಕೂಡ ಸಮಾನ ಹಕ್ಕಿರುತ್ತೆ. ಪ್ರತಿ ಸಲ ಗೌರವನ ನೀನೇ ತಗೋಬೇಕು ಅಂತ ರೂಲ್ಸ್ ಏನಿಲ್ವಲ್ಲ. ಬಾವಾ, ಸಮಯಕ್ಕೆ ಬಂದೆ. ಅತ್ತೆ ಏನ್ ಹೇಳಿದ್ರು ಅಂದ್ರೆ? ಎಲ್ಲ ನೋಡ್ದೆ. ಅತ್ತೆ ಮನ್ಸಲ್ಲಿ ಏನೋ ಇಟ್ಕೊಂಡು ಹೀಗೆ ಮಾಡ್ತಾ ಇದ್ದಾರೆ. ನನ್ನ ಮೇಲಿರೋ ಕೋಪಕ್ಕೆ ನಿಹಾರಿಕಾಗೆ ಯಜಮಾನಿಕೆ ಕೊಡ್ತಿದ್ದಾರೆ. ನಿಹಾರಿಕಾ ಎಂತವಳು ಅಂತ ಗೊತ್ತಿದ್ದು ಕೂಡ ದ್ವೇಷದಿಂದ ಈ ತರ ಮಾಡ್ತಾ ಇದ್ದಾರೆ. ಇದು ಕರೆಕ್ಟ್ ಅಲ್ಲ ಅಲ್ವಾ ಬಾವಾ? ಇದು ತಪ್ಪಲ್ವಾ ಬಾವಾ? ಅವನಿ, ಈ ಸಲ ಆಗಿದ್ದೇನೋ ಆಗೋಯ್ತು, ನೀನ್ ಬಿಟ್ಬಿಡಮ್ಮ. ಎಲ್ಲ ಅಮ್ಮನವರಿಗೆ ಸಮರ್ಪಣೆ ಮಾಡ್ಬೇಕಾ ಏನು? ಅತ್ತೆ ಅವರೇ, ನೀವು ಮಾಡ್ತಿರೋದು ಕರೆಕ್ಟೋ ಅಲ್ವೋ ಯೋಚನೆ ಮಾಡಿ.
ತಪ್ಪು ಸರಿ ಬಗ್ಗೆ ನೀವು ನನಗೆ ಹೇಳೋ ಸ್ಥಾನದಲ್ಲಿಲ್ಲ. ನೀನ್ ಯಾಕೆ ಮಾತಾಡ್ತಿಲ್ಲ ಬಾಬಾ? ಅಮ್ಮನ ನಿರ್ಧಾರಗಳನ್ನ ಎಲ್ಲರೂ ಗೌರವಿಸಬೇಕು. ಅಧಿಕಾರ ಯಜಮಾನಿಕೆನ ಯಾರಿಗೆ ಕೊಡಬೇಕೋ ಮೊದಲಿಂದನೂ ಅಮ್ಮನ ಕೈಯಲ್ಲೇ ಇದೆ. ಎಲ್ಲ ಅಮ್ಮನಿಷ್ಟ. ನೀನು ಅನಾವಶ್ಯಕವಾಗಿ ಇಂಥ ವಿಷಯಗಳಲ್ಲಿ ತಲೆ ಹಾಕ್ಬೇಡ. ನಿನ್ ಮಿತಿಲಿ ನೀನಿರು. ಬಾವಾ, ಇನ್ನೇನು ಮಾತಾಡಬೇಡ. ನನಗೆ ತೊಂದರೆನೂ ಕೊಡಬೇಡ. ಅಮ್ಮನ ಜೊತೆ ಜಗಳ ಆಡಬೇಡ. ನನಗೆ ಕೋಪ ಬರ್ತಿದೆ. ಅಬ್ಬಾ, ಮೊದಲನೇ ಸಲ ನನ್ನ ತಮ್ಮ ಅವನಿಗೆ ವಿರುದ್ಧವಾಗಿ ಮಾತಾಡ್ದ. ಹಾಗಾದ್ರೆ ನಮ್ಮನೆಗೆ ಒಳ್ಳೆ ದಿನಗಳು ಬಂದ ಹಾಗೆ. ಏನೇ ಆದ್ರೂ ಇದೆಲ್ಲ ನಿಜನ ಕನ್ಸು ಅನ್ನೋ ಥರ ಇದೆ. ನಿಜಾನೇ ಕೃಷ್ಣ. ಇಷ್ಟು ದಿನ ಶ್ರೀಕರ್ ಅವನಿಗೆ ಗಂಡನ ಥರ ಕಾಣಿಸ್ತಿದ್ದ. ತುಂಬಾ ದಿನಗಳಾದ್ಮೇಲೆ ವೇದವತಿ ಮಗನ್ ಹಾಗನ್ನಿಸ್ತ. ಏನೋ ನಡೆದಿದೆ, ಅದಕ್ಕೆ ಅವನಿಗೆ ವಿರುದ್ಧವಾಗಿ ಮಾತಾಡಿದಾನಿವಾಗ. ಬಾವಾ, ಏನಾಯ್ತು? ಯಾಕೆ ಹೀಗಿದ್ಯಾ? ನಾನು ಚೆನ್ನಾಗೇ ಇದ್ದೀನಿ. ಚೆನ್ನಾಗಿದ್ರೆ ಹೀಗಿರಲ್ಲ. ಇನ್ನು ಹೇಗಿರ್ತಿದ್ದೆ? ನಾನು ಯಾವಾಗ ಹೇಗಿರ್ತೀನೋ ಹೇಗಿರ್ಬೇಕು ಅಂತಾನೂ ನೀನೇ ಡಿಸೈಡ್ ಮಾಡ್ತೀಯಾ? ನನ್ ಮೇಲೆ ಯಾವತ್ತೂ ನಿನ್ ಮಾತಾಗ್ಲಿ ನಿನ್ ನಡವಳಿಕೆ ಆಗ್ಲಿ ಇಷ್ಟು ಕಠಿಣವಾಗಿ ಇರ್ತಾ ಇರ್ಲಿಲ್ಲ. ಅದು ಸಂದರ್ಭಗಳ ಪ್ರಕಾರ ಬದಲಾಗ್ತಾ ಇರುತ್ತೆ. ಸ್ಥಿರವಾಗಿರೋದಕ್ಕೆ ನಾನೇನು ವಿಗ್ರಹ ಅಲ್ಲ ಅಲ್ವಾ, ಮನುಷ್ಯ. ಎಲ್ಲ ಥರದ ಎಮೋಷನ್ಸ್ ನನಗೂ ಇರುತ್ತೆ. ಅವಾಗ್ಲೇ ನೋಡಿದ್ರೆ ಇದೇ ತರ ಮಾತಾಡ್ದೆ. ನಿನ್ನ ಈ ರೀತಿ ನೋಡ್ತಾ ಇರೋದು ಇದೇ ಮೊದಲನೇ ಸಲ. ನೀನ್ ಈ ತರ ಇರೋದಕ್ಕೆ ಕಾರಣ ಏನ್ ಬಾವಾ? ನನ್ನ ಕಾರಣಗಳು ನನ್ನ ಹತ್ರ ಇರುತ್ತೆ. ಎಲ್ಲ ನಿನಗೆ ಹೇಳ್ಬೇಕಾ ಏನೋ? ನನ್ನ ಹತ್ರ ಹೇಳ್ದೆ ಇರೋ ಅಂತದ್ದು ಇದೆಯಾ? ನನ್ನ ಹತ್ರ ನೀನೆಲ್ಲ ಹೇಳ್ತಿದ್ಯಾ? ಏನ್ ಮುಚ್ಚಿಟ್ಟಿದ್ದೀನಿ ಬಾವಾ? ಮುಚ್ಚಿಟ್ಟಿರೋರ್ಗೆ ಗೊತ್ತಾಗತ್ತೆ. ನಾನೇನು ಮುಚ್ಚಿಟ್ಟಿಲ್ಲ. ನಿನ್ ಮುಂದೆ ನಾನು ಯಾವಾಗ್ಲೂ ಬಿಳಿ ಹಾಳೆ ತರ ಇದ್ದೀನಿ. ಬಿಳಿ ಕಾಗದದ ಮೇಲೆ ಕಣ್ಣಿಗೆ ಕಾಣದೇ ಇರುವಂತಹ ಬರಹಗಳು ಇರ್ಬೋದಲ್ವಾ? ಬಂಗಾರ, ಇವರಿಬ್ಬರ ಸಂಭಾಷಣೆ ತುಂಬಾ ಘನಘೋರವಾಗಿದೆ ಬಂಗಾರ. ಬಿರುಗಾಳಿ ಬರೋದಕ್ಕಿಂತ ಮುಂಚೆ ಹೀಗೆ ಇರುತ್ತೆ. ಇವಾಗ ಇಬ್ರು ಮಧ್ಯ ಪ್ರಳಯ ಶುರುವಾಗುತ್ತಾ? ಶ್ರೀಕರ್ ಏನಾದ್ರೂ ಲಾಕೆಟ್ ಅನ್ನು ನೋಡಿದ್ರೆ ಪ್ರಳಯ ಏನು ಅದಕ್ಕಿಂತ ದೊಡ್ಡದೇ ಬರುತ್ತೆ. ಅತ್ತೆ ಅವ್ರ ಮನ್ಸಲ್ಲಿ ಏನ್ ಇಟ್ಕೊಂಡು ಮಾತಾಡ್ತಾ ಇದ್ದಾರೋ ಅರ್ಥ ಆಗದೆ ಒಂದ್ ಕಡೆ ಒದ್ದಾಡ್ತಾ ಇದ್ದೀನಿ, ಇನ್ನೊಂದ್ ಕಡೆ ನಿನ್ ಮನ್ಸಲ್ಲಿ ಏನಿದೆಯೋ ಅರ್ಥ ಆಗದೆ ಕಷ್ಟ ಪಡ್ತಾ ಇದ್ದೀನಿ. ನಿಮ್ ಮನ್ಸುಗಳನ್ನ ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ಲ. ನಾನು ಫ್ರೆಶ್ ಆಗಬೇಕು. ಈಗ ನನಗೆ ತೊಂದರೆ ಕೊಡಬೇಡ. ಬಂಗಾರ ಬಂಗಾರ, ಅವ್ನ್ ಲಾಕೆಟ್ ನೋಡಿದ್ರೆ ಚೆನ್ನಾಗಿರುತ್ತೆ. ಬಾಂಬ್ ಬ್ಲಾಸ್ಟ್ ಆಗಿ ಹೋಗುತ್ತೆ. ಮಿಸ್ ಆಗೋಯ್ತು. ಹೌದು ಬಂಗಾರ.
ಆದಿತ್ಯ ನಮ್ಮ ಮೇಲಿನ ತುಂಬಾ ಅಭಿಮಾನದಿಂದ ಇದರಲ್ಲಿ ನಮ್ಮಿಬ್ರು ಫೋಟೋನ ಹಾಕಿ ಬಹುಮಾನವಾಗಿ ಕೊಟ್ಟಿದ್ದಾನೆ. ಇದನ್ನ ಭಾವಂಗ್ ತೋರಿಸ್ಬೇಕು ಅನ್ಕೊಂಡೆ. ನೀನ್ ಮೂಡಿ ಆಗಿರೋದ್ರಿಂದ ತೋರ್ಸಕ್ಕಾಗಲ್ಲ. ಮಿಸ್ ಆಯ್ತು ಬಂಗಾರ. ಹೋಗ್ಲಿ, ನಾವು ಹೋಗಿ ಏನೋ ನಿನಗೆ ಸತ್ಯ ಗಿಫ್ಟ್ ಕೊಟ್ಟಿದ್ದಾನಲ್ಲ, ಅದರಲ್ಲಿ ಏನಿದೆ ಅಂತ ಕೇಳೋಣವಾ? ಹೇಗಿದೆ ನನ್ನ ಐಡಿಯಾ? ನಿದ್ದೆ ಮಾಡ್ತಾ ಇರೋ ಕತ್ತೆ ನೆಪ್ಸಿ ನಾವೇ ಓದಿಸ್ಕೊಂಡಾಗಿರುತ್ತೆ. ನಾವು ತುಂಬ ಉತ್ಸಾಹನ ತೋರಿಸಿದ್ರೆ ಫೋಟೋ ಬದಲಾಯಿಸಿದ್ದು ನಾವೇ ಅಂತ ಅನುಮಾನ ಬರುತ್ತೆ. ಶ್ರೀಕರ್ಗೆ ಗೊತ್ತಾಗಬೇಕಾಗಿರೋ ಸಂದರ್ಭದಲ್ಲಿ ಗೊತ್ತಾಗತ್ತೆ. ಅಲ್ಲಿವರೆಗೂ ಆಟಮ್ ಬಾಂಬ್ ಥರ ಹಾಗೇ ಇರಲಿ. ಏನೋ ಈ ಗಂಡಸರು ಒಂದೊಂದ್ಸಲ ಹೆಂಡತಿ ಕೂಡ ಅರ್ಥ ಆಗದ ಹಾಗೆ ಇರ್ತಾರೆ. ಚಿತ್ರ ವಿಚಿತ್ರವಾಗಿ ನಡ್ಕೋತಾರೆ. ಹೊರಗಡೆ ತುಂಬಾ ಪ್ರಾಬ್ಲಮ್ಸ್ ಇರತ್ತೆ, ಆಫೀಸಲ್ಲಿ ತುಂಬಾ ಟೆನ್ಷನ್ ಇರತ್ತೆ. ಅದನ್ನ ಹೊರಗಡೆ ಬಿಡ್ಬೇಕು. ಮನೆವರೆಗೂ ತಗೊಂಡ್ ಬಂದ್ರೆ ಏನ್ ಚೆನ್ನಾಗಿರತ್ತೆ. ಹೋಗ್ಲಿ, ನಾನೇನಾದ್ರೂ ಬೇರೆ ಹೆಣ್ಮಕ್ಳ ತರ ನನ್ ಗಂಡನ ಹತ್ರ ಬಂಗಾರ ಬೇಕು, ರೇಷ್ಮೆ ಸೀರೆ ಬೇಕು ಅಂತ, ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ದೀನಾ? ಇಲ್ವಲ್ಲ. ಮತ್ತೆ ನನ್ ಮೇಲೆ ಯಾಕೆ ಕೋಪ ಮಾಡ್ಕೋಬೇಕು? ಹೊರಗಡೆ ಕೋಪನ ಹೆಂಡತಿ ಹತ್ರ ತೋರ್ಸದ್ ಮಾತ್ರಕ್ಕೆ ಹೆಂಡತಿ ಏನ್ ಮಾಡ್ತಾಳೆ? ಮನ್ಸಲ್ಲಿ ಏನಿದ್ಯೋ ಹೊರಗಡೆ ಹೇಳ್ಕೊಂಡ್ರೆ ತಾನೇ ಹೆಂಡತಿ ಸಮಾಧಾನ ಮಾಡೋಕ್ಕಾಗತ್ತೆ. ತನಗ್ ತೋಚಿದ ಸಲಹೆ ಏನಾದ್ರೂ ಕೊಡಕ್ಕಾಗತ್ತೆ. ನನ್ನ ಮನ್ಸಲ್ಲಿರೋ ನೋವು ನಿನಗೆ ಹೇಗೆ ಗೊತ್ತಾಗತ್ತೆ? ಇವಾಗ ನಾನೇನಾದ್ರೂ ಕೇಳಿದ್ರೆ ನೀನಿರೋದಿದ್ದ ಹಾಗೆ ಹೇಳಲ್ಲ, ಮಾತು ಬದಲಾಯಿಸ್ತೀಯ, ಖಂಡಿತವಾಗ್ಲೂ ಸುಳ್ಳು ಹೇಳ್ತೀಯ. ಬಾವ ಬಾವ ಅಂತ ಹಿಂದೆ ಬೀಳ್ತಾ ಇದ್ದೀನಲ್ವಾ, ಅದಕ್ಕೆ ಕೀಳಾಗ್ಬಿಟ್ಟಿದೀನಿ ಅನ್ಸತ್ತೆ. ಏನಮ್ಮ ಒಬ್ಬೊಬ್ಬಳೆ ಮಾತಾಡ್ಕೋತಿದ್ಯಾ? ಒಬ್ಳೇ ಅಲ್ಲಮ್ಮ, ಒಬ್ರಿಗೆ ಕೇಳಿಸ್ಬೇಕು ಅಂತ ಮಾತಾಡ್ತಾ ಇದ್ದೀನಿ. ಅರ್ಥ ಆಗೋರ್ಗೆ ಅರ್ಥ ಆಗತ್ತೆ ಬಿಡು. ಯಾರಿಗರ್ಥ ಆಗತ್ತೆ? ಇಲ್ಲಿ ನಾನು ನೀನು ಇದ್ದೀವಿ, ಅಲ್ಲಿ ಅಪ್ಪ ಇದ್ದಾರೆ. ನಾವು ಆಮೇಲೆ ಮಾತಾಡೋಣ. ಮೊದಲು ನೀನು ಹೋಗಿ ನಿಮ್ಮ ಅಪ್ಪನ ಕಾಫಿ ಕೊಟ್ಬಾ. ದಿನ ನೀನೇ ಕೊಡ್ತಿದ್ಯಾ ಅಲ್ವಾ? ಇವತ್ತು ನನ್ನ ಹತ್ರ ಯಾಕೆ ಕೊಡ್ತಿದ್ಯಾ? ನಂಗೆ ಕೆಲಸ ಇದೆ, ಅದಕ್ಕೆ ನೀನೇ ಕೊಟ್ಬಿಡ್ಬಾ. ಇಬ್ರ ಮಧ್ಯ ಜಗಳ ಏನಾದ್ರೂ ನಡೀತಿದ್ಯಾ? ಏನ್ ಕತೆ? ಮೊದಲು ನೀನು ಹೋಗಮ್ಮ, ಹೋಗು. ಅಪ್ಪ, ಕಾಫಿ. ಏನ್ ಯೋಚನೆ ಮಾಡ್ತಿದ್ಯಾ? ತಗೋ ಅಪ್ಪ. ನಿನ್ನೆ ಸತ್ಯ ಅಕ್ಷಯ ಹತ್ರ ಏನ್ ಮಾತಾಡಿದ್ನೋ ತಿಳ್ಕೋಬೇಕು. ಏನಾಯ್ತಪ್ಪ? ಯಾಕೆ ಹೇಗಿದ್ಯಾ? ಅಕ್ಷಯ, ಇಲ್ಲಿ ಬಂದು ಕೂತ್ಕೋ.
ನಿನ್ನೆ ಸ್ಕೂಲ್ಗೆ ನಿಮ್ಮಮ್ಮ ಬಂದಿದ್ಲು ಅಲ್ವಾ? ಹೌದಪ್ಪ, ಸತ್ಯ ಅಂಕಲ್ ಕೂಡ ಬಂದಿದ್ರು ಹೌದಾ? ಯಾಕೆ? ಫೀಸ್ ಕಟ್ಟೋದಕ್ಕೆ.